ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಮ್ ಕೈಲಿ ಒಂದು ಬಹಳ ಕುತೂಹಲಕಾರಿ ಪುಸ್ತಕದ ಆಯ್ದ ಭಾಗಗಳಿವೆ. ಅದರ ಹೆಸರು ಸಂಧ್ಯಾ ವಂದನೆಯ ಅಂತರಂಗ. ಲೇಖಕರು ವಿಜಯೇಂದ್ರ ರಾಮನಾಥ ಭಟ್ರು. ಈಗ ನೋಡಿ, ಸಂಧ್ಯಾ ವಂದನೆ ಅಂದಕ್ಷಣ ನಮ್ಗೆಲ್ಲ ನೆನಪಾಗೋದು ಪ್ರತಿದಿನ 3 ಹೊತ್ತು ಮಾಡುವ ಒಂದು ಧಾರ್ಮಿಕ ಆಚರಣೆ ಅಂತು. ಹೌದು, ಒಂದು ರೂಢಿ. ಹೌದು, ಒಂದು ರೀತಿ ಮಾಡ್ಲೇಬೇಕಾದ ಕರ್ತವ್ಯ. ಆದ್ರೆ ಈ ಪುಸ್ತಕ ಹೇಳೋದೇ ಬೇರೆ. ಖಂಡಿತ. ಇದು ಕೇವಲ ಒಂದು ರಿಚುವಲ್ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಫಿಲಾಸಫಿ ಇದೆ. ಅದರಲ್ಲೂ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದಕ್ಕೂ ಎಷ್ಟು ಆಳವಾದ ಅರ್ಥ ಇದೆ ಅನ್ನೋದನ್ನು ಇದು ಬಿಡಿಸಿ ಹೇಳುತ್ತೆ. ಹೌದು, ಅದರ ಅಂತರಂಗವನ್ನು ತೋರಿಸುತ್ತೆ. ಹಾಗಿದ್ರೆ ಈ ಆಚರಣೆಯ ನಿಜವಾದ ಉದ್ದೇಶ ಏನು? ಇದರಲ್ಲಿರೋ ತತ್ವಗಳು ನಮ್ಮ ದೈನಂದಿನ ಬದುಕಿಗೆ ಹೇಗೆ ಸಂಬಂಧಪಟ್ಟಿವೆ? ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಮೊದಲಿಗೆ ಈ ಪುಸ್ತಕದ ಪ್ರಕಾರ ಸಂಧ್ಯಾವಂದನೆ ಯಾಕೆ ಇಷ್ಟೊಂದು ಮುಖ್ಯ? ಇದೊಂದು ಕೇವಲ ಯಾಂತ್ರಿಕವಾಗಿ ಮಾಡುವ ಕ್ರಿಯೆ ಅಲ್ಲ ಅಂತ ಪುಸ್ತಕದ ಲೇಖಕರು ಒತ್ತಿ ಹೇಳ್ತಾರೆ. ಹೌದು, ಅದನ್ನೇ ಅವರು ಆಧ್ಯಾತ್ಮಿಕ ತಪಸ್ಸು ಅಂತ ಕರೆಯೋದು. ಆಧ್ಯಾತ್ಮಿಕ ತಪಸ್ಸು. ಇದರ ಮೂಲ ಉದ್ದೇಶ ಅಂದ್ರೆ ನಮ್ಮೊಳಗೆ ಸುಪ್ತವಾಗಿರೋ ಚೈತನ್ಯವನ್ನು ಜಾಗೃತಗೊಳಿಸೋದು. ಓಕೆ. ಗಾಯತ್ರಿ ಮಂತ್ರದ ಜಪದ ಮೂಲಕ ಆ ದೈವಿಕ ಶಕ್ತಿಯ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಇದರ ಗುರಿ ಅಂತ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಸಾಮಾನ್ಯವಾಗಿ ಇಂಥ ಆಚರಣೆಗಳನ್ನು ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡ್ತೀವಿ. ಹೌದು. ಆದರೆ ಈ ಪುಸ್ತಕವು ದೈಹಿಕ ಆರೋಗ್ಯ, ಏಕಾಗ್ರತೆಯಂತಹ ಲೌಕಿಕ ಪ್ರಯೋಜನಗಳ ಬಗ್ಗೆಯೂ ಮಾತನಾಡುತ್ತೆ. ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡನ್ನೂ ಈ ಆಚರಣೆ ಹೇಗೆ ಜೋಡಿಸುತ್ತೆ? ಬಹಳ ಒಳ್ಳೆ ಪ್ರಶ್ನೆ. ಈ ಪುಸ್ತಕದ ವಿಶೇಷತೆಯದು. ಇದರಲ್ಲಿ ಸುಮಾರು 15 ಪ್ರಯೋಜನಗಳನ್ನು ಪಟ್ಟಿ ಮಾಡಿದ್ದಾರೆ. 15? ಹೌದು. ಉದಾಹರಣೆಗೆ, ಏಕಾಗ್ರತೆ ಹೆಚ್ಚಾಗುತ್ತೆ, ದೇವರ ಮೇಲೆ ನಂಬಿಕೆ ಭಕ್ತಿ ದೃಢವಾಗುತ್ತೆ ಅನ್ನೋದು ಆಧ್ಯಾತ್ಮಿಕ ಭಾಗ. ಸರಿ. ಆದರೆ ಇದರಲ್ಲಿರೋ ಪ್ರಾಣಾಯಾಮದಿಂದ ದೇಹದ ಆರೋಗ್ಯ ಸ್ಥಿರವಾಗಿರುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅನ್ನೋದು ದೈಹಿಕ ಪ್ರಯೋಜನ. ಓ ಹಾಗೆ. ನೀವ್ ಹೇಳಿದ್ರಿ ಪ್ರಾಣಾಯಾಮದಿಂದ ಆರೋಗ್ಯ ವೃದ್ಧಿಸುತ್ತೆ ಮತ್ತು ಪಾಪಕರ್ಮಗಳು ನಾಶವಾಗ್ತವೆ ಅಂತ. ನರಮಂಡಲವನ್ನು ಶುದ್ಧಗೊಳಿಸಿದರೆ ಮಾನಸಿಕವಾಗಿ ಆ ದಿನ ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಅದನ್ನು ದೇವರಿಗೆ ಸಮರ್ಪಿಸುವುದರಿಂದ ಒಂದು ರೀತಿಯ ಮಾನಸಿಕ ಹಗುರತೆ ಸಿಗುತ್ತದೆ. ಓಕೆ. ಬೆಳಗಿನ ಸಂಧ್ಯಾವಂದನೆ ರಾತ್ರಿಯ ತಪ್ಪುಗಳನ್ನು, ಸಾಯಂಕಾಲದ ಸಂಧ್ಯಾವಂದನೆ ಹಗಲಿನ ತಪ್ಪುಗಳನ್ನು ಶುದ್ಧೀಕರಿಸುತ್ತೆ ಅನ್ನೋದು ಇದೇ ಅರ್ಥದಲ್ಲಿ. ಇದನ್ನೇ ಇಲ್ಲಿ ಪಾಪನಾಶ ಅಂತ ಸಾಂಕೇತಿಕವಾಗಿ ಹೇಳಲಾಗಿದೆ. ಸರಿ ಸರಿ. ಜೊತೆಗೆ ನಾನು ಅನ್ನೋ ಅಹಂಕಾರವನ್ನು ಕಡಿಮೆ ಮಾಡಿ ಮನಸ್ಸಿನಲ್ಲಿ ಶಾಂತಿ, ದಯೆ ತುಂಬಲು ಇದು ಸಹಾಯ ಮಾಡುತ್ತೆ. ಹಾಗಿದ್ರೆ ಇದು ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಸಾಧನ ಇದ್ದ ಹಾಗೆ. ಖಂಡಿತವಾಗಿಯೂ. ಸರಿ. ಈ ಆಚರಣೆಯ ಹೃದಯ ಭಾಗ ಅಂದ್ರೆ ಗಾಯತ್ರಿ ಮಂತ್ರ. ನ ಗಾಯತ್ರ್ಯಾಹ ಪರಂ ಜಪಂ. ಹೌದು ಹೌದು. ಅಂದ್ರೆ ಗಾಯತ್ರಿಯಷ್ಟು ಶ್ರೇಷ್ಠ ಜಪ ಇನ್ನೊಂದಿಲ್ಲ ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ. ಇದರ ಪ್ರತಿಯೊಂದು ಪದಕ್ಕೂ ಒಂದು ವಿಸ್ತಾರವಾದ ಅರ್ಥವಿದೆ ಅಂತ ಲೇಖಕರು ಹೇಳ್ತಾರೆ. ಹೌದು. ಇಲ್ಲಿಂದ ಚರ್ಚೆ ಇನ್ನೂ ಆಳವಾಗುತ್ತೆ. ಪುಸ್ತಕದ ಪ್ರಕಾರ ಗಾಯತ್ರಿ ಮಂತ್ರದ ಪದಗಳು ಯಾವುದೋ ಒಂದು ದೇವರಿಗೆ ಸೀಮಿತವಾಗಿಲ್ಲ. ಓ. ಬದಲಿಗೆ ಅವು ಭಗವಂತನ ಸರ್ವವ್ಯಾಪಕ ಅನಂತ ಸ್ವರೂಪವನ್ನು ವರ್ಣಿಸ್ತವೆ. ಮೊದಲ ಪದ ತತ್ ಅಂದ್ರೆ ಅದು ಅಂತ ಸರಳವಾಗಿ ಅರ್ಥ ಅನ್ಸುತ್ತೆ. ಇಷ್ಟು ಸಣ್ಣ ಪದದಲ್ಲಿ ಅಂತಹ ಆಳವಾದ ಅರ್ಥ ಹೇಗಡಗಿದೆ? ಪುಸ್ತಕ ಏನ್ ಹೇಳುತ್ತೆ ಈ ಬಗ್ಗೆ? ನಿಮ್ಮ ಪ್ರಶ್ನೆ ಸರಿ. ತತ್ ಅಂದ್ರೆ ಅದು ಅಥವಾ ಆ. ಆದ್ರೆ ಯಾವುದು ಅದು? ಈ ಪುಸ್ತಕದ ವ್ಯಾಖ್ಯಾನದ ಪ್ರಕಾರ ಅದು ಅಂದ್ರೆ ದೇಶ ಕಾಲಗಳನ್ನು ಮೀರಿದ ಎಲ್ಲೆಲ್ಲೂ ಇರುವ ದೈವಿಕ ಶಕ್ತಿ. ಎಲ್ಲೆಲ್ಲೂ? ಹೌದು. ಲಕ್ಷ್ಮೀದೇವಿಯಿಂದ ಹಿಡಿದು ಒಂದು ಸಣ್ಣ ಪರಮಾಣುವಿನವರೆಗೂ ಪ್ರತಿಯೊಂದು ಜೀವ ಮತ್ತು ಜಡವಸ್ತುವಿನಲ್ಲೂ ಅಡಗಿರುವ, ಎಲ್ಲದಕ್ಕೂ ಆಧಾರವಾಗಿರುವ ಆ ಮೂಲ ಚೈತನ್ಯವೇ ತತ್. ವಾವ್. ಅಂದ್ರೆ ಕೇವಲ ಒಂದು ಪದ ಇಡೀ ಬ್ರಹ್ಮಾಂಡದ ಅಸ್ತಿತ್ವವನ್ನೇ ಸೂಚಿಸುತ್ತೆ. ನಿಖರವಾಗಿ. ಮುಂದಿನ ಪದ ಸವಿತುಹು. ಸಾಮಾನ್ಯವಾಗಿ ಸವಿತೃ ಅಂದ್ರೆ ಸೂರ್ಯ ಅಂತಲ್ವಾ? ಹೌದು, ಸಾಮಾನ್ಯ ಅರ್ಥದಲ್ಲಿ ಸೂರ್ಯ. ಆದರೆ ಈ ಪುಸ್ತಕ ಅದರ ಅರ್ಥವನ್ನು ವಿಸ್ತರಿಸುತ್ತೆ. ಹೇಗೆ? ಇಲ್ಲಿ ಸವಿತುಹ ಅಂದ್ರೆ ಸೃಷ್ಟಿಕರ್ತ. ಕೇವಲ ಜೀವಿಗಳನ್ನು ಸೃಷ್ಟಿಸುವುದಷ್ಟೇ ಅಲ್ಲ. ಓಕೆ. ಜಡವಸ್ತುಗಳಿಗೆ ರೂಪ ಕೊಡುವುದು, ಕಾಲಚಕ್ರವನ್ನು ನಿರ್ಮಿಸುವುದು, ಜೀವಿಗಳಿಗೆ ದೇಹವನ್ನು ನೀಡುವುದು, ಹೀಗೆ ಎಲ್ಲ ರೀತಿಯ ಸೃಷ್ಟಿಕ್ರಿಯೆಗಳನ್ನು ಮಾಡುವವನು ಸವಿತೃ. ಸೂರ್ಯ ಕೂಡ ಅವನ ಸೃಷ್ಟಿಯ ಒಂದು ಭಾಗವಷ್ಟೇ. ಸರಿ. ಹಾಗಿದ್ರೆ ವರೆಣ್ಯಂ ಅಂದ್ರೆ ಶ್ರೇಷ್ಠವಾದ ಅಂತ ಅರ್ಥ. ಆ ಶ್ರೇಷ್ಠ ಕರ್ತ ಯಾಕೆ ಶ್ರೇಷ್ಠ? ಗುಣಗಳಿಂದಾಗಿ. ಪುಸ್ತಕದ ಪ್ರಕಾರ ಆ ದೈವಿಕ ಶಕ್ತಿಯು ಸರ್ವಗುಣ ಪರಿಪೂರ್ಣ. ಗುಣಪರಿಪೂರ್ಣ. ಹೌದು.
ಜ್ಞಾನ, ಆನಂದ, ಶಕ್ತಿ ಈ ಎಲ್ಲಾ ಗುಣಗಳು ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿವೆ. ಬೇರೆಲ್ಲ ಜೀವಿಗಳಲ್ಲಿ ಮತ್ತು ವಸ್ತುಗಳಲ್ಲಿ ಕಾಣುವ ಶ್ರೇಷ್ಠತೆಯು ಆ ಮೂಲ ಶಕ್ತಿಯ ಗುಣಗಳ ಒಂದು ಸಣ್ಣ ಪ್ರತಿಬಿಂಬವಷ್ಟೇ. ಓ ಹಾಗಾಗಿ ಆ ಮೂಲ ಶಕ್ತಿಯೇ ಎಲ್ಲರಿಗಿಂತ ಶ್ರೇಷ್ಠ, ಅಂದ್ರೆ ವರೇಣ್ಯಂ. ಹಾಗಿದ್ರೆ ವರೇಣ್ಯಂ ಪದದ ಮೂಲಕ ಆ ದೈವತ್ವದ ಶ್ರೇಷ್ಠತೆಯನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಆದ್ರೆ ಮುಂದಿನ ಪದ ಭರ್ಗಃ. ಈ ಕಲ್ಪನೆಯನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಒಂದು ಅಚ್ಚರಿಯ ವಿಷಯ ಇದೆ. ಏನದು? ಸಾಮಾನ್ಯವಾಗಿ ನಾವು ದೇವರನ್ನು ಸೃಷ್ಟಿಕರ್ತ, ಪಾಲಕ ಅಂತ ನೋಡ್ತೀವಿ. ಆದ್ರೆ ಭರ್ಗಃ ಪದಕ್ಕೆ ನಾಶ ಮಾಡುವನು ಅಂತಾನೂ ಅರ್ಥ ಇದೆ ಅಂತ ಈ ಪುಸ್ತಕ ಹೇಳುತ್ತೆ. ಇದು ಸ್ವಲ್ಪ ಗೊಂದಲ ಅನ್ಸ್ಬಹುದು. ಸೃಷ್ಟಿ ಮತ್ತು ನಾಶ ಎರಡೂ ಒಂದೇ ಪದದಲ್ಲಿ ಹೇಗೆ ಸಾಧ್ಯ? ಇದು ಬಹಳ ಮುಖ್ಯವಾದ ಒಳನೋಟ. ಈ ಗ್ರಂಥದ ಪ್ರಕಾರ ದೈವತ್ವ ಅನ್ನೋದು ಕೇವಲ ಸೃಷ್ಟಿಗೆ ಸೀಮಿತವಲ್ಲ, ಅದು ಒಂದು ಪೂರ್ಣಚಕ್ರ. ಪೂರ್ಣಚಕ್ರ? ಹೌದು. ಭರ್ಗಃ ಪದಕ್ಕೆ 3 ಮುಖ್ಯ ಅರ್ಥಗಳಿವೆ. 1, ಎಲ್ಲವನ್ನೂ ಕ್ರಿಯೆಗೆ ಪ್ರೇರೇಪಿಸುವನು. 2, ಲೌಕಿಕ ಮತ್ತು ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನು ಕೊಡುವನು. 3ನೇದು, ನೀವು ಹೇಳಿದ ಹಾಗೆ ನಾಶ ಮಾಡುವನು. ನಾಶ ಅಂದ್ರೆ ಹೇಗೆ? ಪುಸ್ತಕದ ಪ್ರಕಾರ ಈ ನಾಶ ಪ್ರತಿಯೊಂದು ಹಂತದ ಜೀವಿಗೂ ಬೇರೆ ಬೇರೆ ರೀತಿಯಿರುತ್ತೆ. ಬೇರೆ ಬೇರೆ ರೀತಿ? ಹೌದು. ಮನುಷ್ಯರಿಗೆ ದೇಹದ ನಾಶ, ದೇವತೆಗಳಿಗೆ ದುಃಖದ ರೂಪದಲ್ಲಿ ಬರುವ ನಾಶ, ಇನ್ನು ಲಕ್ಷ್ಮೀದೇವಿಗೆ ಅಪೂರ್ಣತೆಯ ರೂಪದಲ್ಲಿ ಬರುವ ನಾಶ. ಓ ಹಾಗೆ. ಹೀಗೆ ಪ್ರತಿಯೊಂದು ನಾಶವೂ ಒಂದು ರೀತಿಯಲ್ಲಿ ಪರಿವರ್ತನೆಯೇ ಹೊರತು ಅಂತ್ಯವಲ್ಲ. ಹಾಗಾಗಿ ಭರ್ಗಃ ಪದವು ದೇವರನ್ನ ಕೇವಲ ಸೃಷ್ಟಿಕರ್ತ ಅಂತ ನೋಡದೆ ಇಡೀ ವಿಶ್ವದ ಜೀವನ ಚಕ್ರದ ನಿರ್ವಾಹಕ ಅಂತ ಪರಿಚಯಿಸುತ್ತೆ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಒಂದೇ ಶಕ್ತಿಯಲ್ಲಿ ಅಡಗಿದೆ. ಇದು ನಿಜಕ್ಕೂ ಒಂದು ವಿಭಿನ್ನ ದೃಷ್ಟಿಕೋನ. ಇನ್ನು ಮುಂದಿನ ಪದ ದೇವಸ್ಯ ಅಂದ್ರೆ ದೈವಿಕ ಅನ್ನೋದ್ರ ಬಗ್ಗೆ ಪುಸ್ತಕದಲ್ಲಿ ಏನ್ ವಿಶ್ಲೇಷಣೆ ಇದೆ? ದೇವ ಶಬ್ದಕ್ಕೆ ಇಲ್ಲಿ ಹಲವು ಅರ್ಥಗಳನ್ನು ಕೊಡಲಾಗಿದೆ. ಸೃಷ್ಟಿ ಮಾಡಬೇಕು ಅಂತ ಇಚ್ಛಿಸುವವನು, ಈ ಸೃಷ್ಟಿಯನ್ನೇ ಒಂದು ಆಟದ ಹಾಗೆ ಆಡುವವನು, ಸೂರ್ಯಚಂದ್ರರಂತಹ ವಸ್ತುಗಳ ಮೂಲಕ ಜಗತ್ತಿಗೆ ಬೆಳಕು ಕೊಡುವವನು, ಮತ್ತು ಕೊನೆಯದಾಗಿ ಸಾಧಕರಿಗೆ ಮುಕ್ತಿ ನೀಡಿ ಸಂತೋಷಪಡಿಸುವವನು. ಈ ಎಲ್ಲ ಆಯಾಮಗಳು ದೇವಸ್ಯ ಪದದಲ್ಲಿ ಅಡಕವಾಗಿವೆ. ಮುಂದಿನದು ಧೀಮಹಿ. ನಾವು ಧ್ಯಾನಿಸುತ್ತೇವೆ. ಇದೇನು ಕೇವಲ ಕಣ್ಣು ಮುಚ್ಚಿ ಕೂರುವುದು ಮಾತ್ರವೇ? ಖಂಡಿತ ಇಲ್ಲ. ಇದು ಕೇವಲ ಒಂದು ಮಾನಸಿಕ ಕ್ರಿಯೆಯಲ್ಲ. ಭಗವಂತನ ಗುಣಪರಿಪೂರ್ಣ ರೂಪವನ್ನ ಧ್ಯಾನಿಸುವುದು ಧೀಮಹಿ. ಓಕೆ. ಪುಸ್ತಕದಲ್ಲಿ ಛಾಂದೋಗ್ಯೋಪನಿಷತ್ತಿನ ಒಂದು ಉಲ್ಲೇಖವಿದೆ. ಅದರ ಪ್ರಕಾರ ನಮ್ಮ ಹೃದಯದಲ್ಲಿ ನೆಲೆಸಿರುವ ಎಲ್ಲಾ ಶುಭಕರ್ಮ, ಕಾಮ, ಗಂಧ, ರಸಗಳನ್ನು ಅನುಭವಿಸುವ ಆ ದೈವೀ ಶಕ್ತಿಯನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುವುದೇ ನಿಜವಾದ ಧ್ಯಾನ. ಮತ್ತು ಕೊನೆಯ ಭಾಗ ಧಿಯೋ ಯೋ ನ ಪ್ರಚೋದಯಾತ್. ಅವನು ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ. ಈ ಪ್ರಾರ್ಥನೆ ನೋಡಲು ಸರಳವಾಗಿದೆ, ಆದರೆ ಪುಸ್ತಕದ ವಿಶ್ಲೇಷಣೆ ಪ್ರಕಾರ ಇದು ಕೇವಲ ನನ್ನ ಬುದ್ಧಿಗೆ ಸೀಮಿತವಾಗಿಲ್ಲ ಅನ್ಸುತ್ತೆ. ಹೌದು, ಇದರ ವ್ಯಾಪ್ತಿ ಬಹಳ ದೊಡ್ಡದು. ಈ ಗ್ರಂಥದ ಪ್ರಕಾರ ಜೀವಿಗಳಲ್ಲಿ ಅವರವರ ಆಧ್ಯಾತ್ಮಿಕ ಯೋಗ್ಯತೆಗೆ ತಕ್ಕಂತೆ ಬೇರೆ ಬೇರೆ ವರ್ಗಗಳಿವೆ. ಹೌದಾ? ಹೌದು. ಉದಾಹರಣೆಗೆ ರುಜುಜೀವಿಗಳು ಅಂದ್ರೆ ಸದಾ ಸನ್ಮಾರ್ಗದಲ್ಲಿ ನಡೆಯುವ ಜೀವಾತ್ಮಗಳು. ಹೀಗೆ ಪ್ರತಿಯೊಂದು ವರ್ಗದ ಜೀವಿಗಳಿಗೂ ಅವರವರ ಮಟ್ಟಕ್ಕೆ ತಕ್ಕಂತೆ ಜ್ಞಾನವನ್ನು ಪ್ರೇರೇಪಿಸು ಅಂತ ಕೇಳಿಕೊಳ್ಳಲಾಗುತ್ತೆ. ಅಂದ್ರೆ ಇದು ಒಂದು ರೀತಿ ಕಾಸ್ಮಿಕ್ ಪ್ರೇಯರ್ ಇದ್ದ ಹಾಗೆ. ಹೌದು, ಇಡೀ ವಿಶ್ವದ ಚೇತನಗಳಿಗಾಗಿ ಮಾಡುವ ಪ್ರಾರ್ಥನೆ. ಇದರಲ್ಲಿ ದೇವತೆಗಳ ಪಾತ್ರದ ಬಗ್ಗೆಯೂ ಒಂದು ಕುತೂಹಲಕಾರಿ ಅಂಶವಿದೆ ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ. ಹೌದು, ದೇವತೆಗಳು ತಮಗೆ ವಹಿಸಿದ ಕೆಲಸವನ್ನು ಮಾಡ್ತಾರೆ. ಅವರು ಯಾರನ್ನು ರಕ್ಷಿಸಬೇಕೋ ಅವರಿಗೆ ಒಳ್ಳೆಯ ಬುದ್ಧಿ ಕೊಡ್ತಾರೆ, ಯಾರನ್ನು ಶಿಕ್ಷಿಸಬೇಕೋ ಅವರ ಬುದ್ಧಿಯನ್ನು ಮಂಕಾಗಿಸ್ತಾರೆ. ಓಹೋ. ಆದರೆ ಆ ದೇವತೆಗಳಿಗೂ ಪ್ರೇರಣೆ ನೀಡುವ ಮೂಲಶಕ್ತಿ ಆ ಪರಮಾತ್ಮನೇ ಆಗಿರುತ್ತಾನೆ ಎನ್ನುವುದು ಈ ಪುಸ್ತಕದ ಒಳನೋಟ. ಅಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡರ ಹಿಂದಿನ ಮೂಲ ಪ್ರಚೋದಕ ಶಕ್ತಿಯೂ ಒಂದೇ. ನಿಖರವಾಗಿ. ಹಾಗಿದ್ರೆ ನಾವು ಗಾಯತ್ರಿ ಮಂತ್ರದ ಪದಗಳನ್ನು ಬಿಡಿಬಿಡಿಯಾಗಿ ನೋಡಿದ್ವಿ. ಆದರೆ ಪುಸ್ತಕ ಇಲ್ಲಿಗೆ ನಿಲ್ಲೋದಿಲ್ಲ. ಇದೇ ಮಂತ್ರವನ್ನು ಬೇರೆ ದೃಷ್ಟಿಕೋನಗಳಿಂದಲೂ ನೋಡಬಹುದು ಅಂತ ಹೇಳುತ್ತೆ ಅಲ್ವಾ? ಹೌದು. ನಾರಾಯಣ ಮತ್ತು ಓಂಕಾರ ಶಬ್ದಗಳ ಮೂಲಕ. ನಿಖರವಾಗಿ. ನಾರಾಯಣ ಶಬ್ದಾರೂಢವಾಗಿ ಅಂದ್ರೆ ನಾರಾಯಣನ ದೃಷ್ಟಿಯಿಂದ ನೋಡಿದಾಗ ಗಾಯತ್ರಿ ಮಂತ್ರದಲ್ಲಿ ಹೇಳಿದ ಎಲ್ಲಾ ಗುಣಗಳು ಸೃಷ್ಟಿಕರ್ತ, ಸರ್ವಶ್ರೇಷ್ಠ, ಸರ್ವಪ್ರೇರಕ ಇವೆಲ್ಲವೂ ಸರ್ವ ಸದ್ಗುಣಪೂರ್ಣನಾದ ಮತ್ತು ದೋಷರಹಿತನಾದ ನಾರಾಯಣನನ್ನೇ ಸೂಚಿಸುತ್ತವೆ.
ಇನ್ನು ಓಂಕಾರದ ದೃಷ್ಟಿಯಿಂದ ನೋಡುವುದು ಹೇಗೆ? ಇದು ಬಹಳ ಆಳವಾದ ವಿಷಯದ ಹಾಗೆ ಕಾಣಿಸುತ್ತೆ. ಹೌದು. ಪ್ರಣವಾರೂಢವಾಗಿ ಅಂದ್ರೆ ಓಂಕಾರದ ಮೂಲಕ ಅರ್ಥೈಸಿಕೊಳ್ಳುವುದು. ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ, ನಾದ, ಬಿಂದು ಹೀಗೆ 8 ಭಾಗಗಳಿವೆ ಅಂತ ಶಾಸ್ತ್ರ ಹೇಳುತ್ತೆ. 8 ಭಾಗಗಳು? ಹೌದು. ಪುಸ್ತಕದ ಪ್ರಕಾರ ಈ 8 ಭಾಗಗಳು ಭಗವಂತನ 8 ರೂಪಗಳಿಗೆ ಸಂಕೇತ. ಆ ಪ್ರತಿಯೊಂದು ರೂಪವೂ ಬ್ರಹ್ಮಾಂಡದ ಒಂದೊಂದು ದೊಡ್ಡ ಕ್ರಿಯೆಗೆ ಕಾರಣವಾಗಿದೆ. ಅಂದ್ರೆ ಇದನ್ನ ಸ್ವಲ್ಪ ವಿವರಿಸ್ಬೋದಾ? ಖಂಡಿತ. ಉದಾಹರಣೆಗೆ, ಒಂದು ರೂಪವು ಸೃಷ್ಟಿಗೆ ಕಾರಣವಾದ್ರೆ ಇನ್ನೊಂದು ಪಾಲನೆಗೆ, ಮತ್ತೊಂದು ಸಂಹಾರಕ್ಕೆ. ಓ, ಹೀಗೆ ನಿಯಮನ, ಜ್ಞಾನ, ಅಜ್ಞಾನ, ಬಂಧನ ಮತ್ತು ಮೋಕ್ಷ ಈ 8 ಜಾಗತಿಕ ಕ್ರಿಯೆಗಳನ್ನು ಆ 8 ರೂಪಗಳು ನಿರ್ವಹಿಸ್ತವೆ. ವಾವ್! ಹಾಗಾಗಿ ನಾವು ಓಂ ಎಂದು ಉಚ್ಚರಿಸಿದಾಗ ನಾವು ಕೇವಲ ಒಂದು ಅಕ್ಷರವನ್ನು ಹೇಳ್ತಿಲ್ಲ, ಇಡೀ ಬ್ರಹ್ಮಾಂಡದ ಕಾರ್ಯಚಟುವಟಿಕೆಯನ್ನು ನಡೆಸುವ ಶಕ್ತಿ ವ್ಯವಸ್ಥೆಯನ್ನು ಸ್ಮರಿಸುತ್ತಿದ್ದೇವೆ. ಅಂದ್ರೆ ಗಾಯತ್ರಿ ಮಂತ್ರವು? ಆ ಓಂಕಾರದ ಒಂದು ವಿಸ್ತಾರವಾದ ವಿವರಣೆ. ಅಂದ್ರೆ ನಾವು ಪ್ರತಿದಿನ ಉಚ್ಚರಿಸುವ ಈ ಸಣ್ಣ ಮಂತ್ರ ಕೇವಲ ಪ್ರಾರ್ಥನೆ ಅಲ್ಲ, ಅದು ಇಡೀ ಬ್ರಹ್ಮಾಂಡದ ಒಂದು ಮಿನಿಯೇಚರ್ ರೇಖಾಚಿತ್ರದ ಹಾಗೆ. ಎಕ್ಸಾಕ್ಟ್ಲಿ. ದಟ್ಸ್ ಅ ಪವರ್ಫುಲ್ ವೇ ಟು ಥಿಂಕ್ ಅಬೌಟ್ ಇಟ್. ಹೌದು. ಹೌದು. ಅದನ್ನೇ ಪುಸ್ತಕದಲ್ಲಿ ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳ ಸಂಬಂಧ ಅಂತ ಹೇಳೋದು. ಪಿಂಡಾಂಡ ಮತ್ತು ಬ್ರಹ್ಮಾಂಡ. ಹೌದು. ಪಿಂಡಾಂಡ ಅಂದ್ರೆ ವ್ಯಕ್ತಿ, ಅಂದ್ರೆ ಮೈಕ್ರೋಕಾಸಮ್. ಬ್ರಹ್ಮಾಂಡ ಅಂದ್ರೆ ಈ ಇಡೀ ವಿಶ್ವ, ಆ ಮ್ಯಾಕ್ರೋಕಾಸಮ್. ಸಂಧ್ಯಾವಂದನೆಯಂತಹ ಆಚರಣೆಗಳು ಈ ವ್ಯಕ್ತಿಯನ್ನು ವಿಶ್ವದೊಂದಿಗೆ ಬೆಸೆಯುವ ಸೇತುವೆಗಳು. ಒಟ್ಟಿನಲ್ಲಿ ಈ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದ್ರೆ, ಈ ಪುಸ್ತಕದ ಪ್ರಕಾರ ಸಂಧ್ಯಾವಂದನೆಯನ್ನು ಅದರ ಹಿಂದಿನ ಅರ್ಥವನ್ನು ತಿಳಿದು ಮಾಡಿದಾಗ ಅದು ಕೇವಲ ಒಂದು ಕರ್ಮವಾಗಿ ಉಳಿಯುವುದಿಲ್ಲ. ಇಲ್ಲ, ಅದು ಇಡೀ ವಿಶ್ವದ ರಚನೆ ಮತ್ತು ಅದರ ಹಿಂದಿನ ದೈವಿಕ ಶಕ್ತಿಯ ಕುರಿತಾದ ಒಂದು ದೈನಂದಿನ ಧ್ಯಾನವಾಗಿ ಬದಲಾಗುತ್ತೆ. ಖಂಡಿತ. ಯಾವುದೇ ಆಚರಣೆಯನ್ನು ಅದರ ಆಂತರಿಕ ಅರ್ಥವನ್ನು ಅಂತರಂಗ ತಿಳಿದು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದಕ್ಕೆ ನಿಜವಾದ ಫಲ ಸಿಗುತ್ತದೆ ಅನ್ನೋದೇ ಈ ಪುಸ್ತಕದ ಪ್ರಮುಖ ಸಂದೇಶ. ಕೇವಲ ಯಾಂತ್ರಿಕವಾಗಿ ಮಾಡುವುದಕ್ಕೂ ಅದರ ಅರ್ಥವನ್ನು ತಿಳಿದು ಅನುಸಂಧಾನ ಮಾಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಚಿಂತನೆಗೆ ಹಚ್ಚುವಂತೆ ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಯೋಚನೆ ಬರ್ತಾ ಇದೆ. ಈ ಪುಸ್ತಕವು ದೈವಿಕ ಶಕ್ತಿಯು ಬೇರೆ ಬೇರೆ ಜೀವಿಗಳ ಬುದ್ಧಿಯನ್ನು ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಪ್ರೇರೇಪಿಸುತ್ತದೆ ಅಂತ ಹೇಳ್ತದೆ. ಹೌದು. ಹಾಗಾದ್ರೆ ಪ್ರತಿಯೊಬ್ಬರೂ ತಮ್ಮ ಸ್ವಂತ ಬುದ್ಧಿಯ ಸ್ವರೂಪದ ಬಗ್ಗೆ ಮತ್ತು ಅದನ್ನು ಪ್ರತಿದಿನ ಪ್ರೇರೇಪಿಸುವ ಶಕ್ತಿ ಯಾವುದು ಎಂಬುದರ ಬಗ್ಗೆ ಚಿಂತಿಸುವುದರ ಅರ್ಥವೇನಿರಬಹುದು? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ.